ಚಿತ್ರರಂಗದ ಒಗಟಿನ ಮಂತ್ರ ಪಠಿಸಿದ್ದ ಬಾದ್ಶಾ ಕಿಚ್ಚ ಸುದೀಪ್ ಈಗ ಬಾಸಿಸಂ ಮಾಸಿಸಂ ವಿಚಾರದಿಂದ ಯಾರಿಗೂ ಟಾಂಗ್ ಕೊಡ್ತಾರೆ ಅಂದ್ರೆ ನೀವ್ ನಂಬ್ತೀರಾ? ಎಲ್ಲಾ ಹೀರೋಗಳಿಗೆ ಅವರ ಫ್ಯಾನ್ಸ್ ಬಾಸ್ ಅಂತ ಕರೀತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಚಿತ್ರದುರ್ಗದಲ್ಲಿ ಚಿತ್ರರಂಗದ ಒಗಟಿನ ಮಂತ್ರ ಪಠಿಸಿದ್ದ ಬಾದ್ಶಾ ಕಿಚ್ಚ ಸುದೀಪ್ ಈಗ ಬಾಸಿಸಂ ಮಾಸಿಸಂ ವಿಚಾರದಿಂದ ಯಾರಿಗೂ ಟಾಂಗ್ ಕೊಡ್ತಾರೆ ಅಂದ್ರೆ ನೀವ್ ನಂಬ್ತೀರಾ? ಫಸ್ಟ್ ಆಫ್ ಆಲ್, ಆ ಕೇಕ್ ತಂದಿದ್ದು ಅವರಲ್ಲ. ಆಪ್ತರು ತಂದ ಕೇಕ್ ಮೇಲೆ ಆ ರೀತಿ ಬರ್ದಿರೋದ್ರ ಉದ್ದೇಶ ಕೂಡ ಸದ್ಯ ಟ್ರೋಲ್ ಆಗ್ತಿದೆ. ಆ ಅರ್ಥದಲ್ಲಿ ಅಲ್ವೇ ಅಲ್ಲ. ಎಲ್ಲಾ ಹೀರೋಗಳಿಗೆ ಅವರ ಫ್ಯಾನ್ಸ್ ಬಾಸ್ ಅಂತ ಕರೀತಾರೆ. ಯಶ್, ಶಿವಣ್ಣ, ಧ್ರುವ, ಸುದೀಪ್, ದರ್ಶನ್ ಹೀಗೆ ಎಲ್ಲಾ ಸ್ಟಾರ್ಸ್ ನಟರುಗಳಿಗೂ ಫ್ಯಾನ್ಸ್ ಕರೆಯೋ ರೀತಿ ಸುದೀಪ್ ಅವರಿಗೂ ಅವರ ಫ್ಯಾನ್ಸ್ ಬಾಸ್ ಅಂತಾರೆ. ಸದ್ಯ ಕೇಕ್ ಮೇಲೆ ಬರ್ಸಿರೋದ್ರ ಅರ್ಥ ಕೂಡ ಅದೇನೆ. ಇನ್ಮೇಲೆ ಬಾಸಿಸಂ ಕಾಲ ಮುಗೀತು, ಮ್ಯಾಕ್ಸ್ ಮಾಸಿಸಂ ಅನ್ನೋದ್ರ ಅರ್ಥ ಇದಾಗಿದೆ. ಇದಕ್ಕೆ ಚಿತ್ರತಂಡ ಸ್ಪಷ್ಟನೆನ ಕೂಡ ಕೊಟ್ಟಿದೆ. ಹಾಗಾದ್ರೆ ಏನದು ನೋಡ್ಕೊಂಡು ಬರೋಣ ಬನ್ನಿ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿ ಎಂಟ್ರಿ ಕೊಟ್ಟಿತ್ತು. ಮೊದಲ ದಿನವೇ ಮ್ಯಾಕ್ಸ್ಗೆ ಮ್ಯಾಕ್ಸಿಮಮ್ ಪ್ರಶಂಸೆಗಳ ಸುರಿಮಳೆ ಆಗಿದೆ. ಬಾಕ್ಸ್ ಆಫೀಸ್ನಲ್ಲಿ ಕೂಡ ಮ್ಯಾಕ್ಸ್ ಆರ್ಭಟ ಸಖತ್ ಜೋರಾಗಿದೆ. ಇದೀಗ ಮೊದಲ ದಿನ ಮ್ಯಾಕ್ಸ್ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿದ್ದಂತೆ ಕಿಚ್ಚನ ಮನೆಯಲ್ಲಿ ಸಖತ್ ಸಕ್ಸಸ್ ಪಾರ್ಟಿ ನಡೆದಿದೆ. ಅದರಲ್ಲಿ ಚಿತ್ರತಂಡದ ತಂತ್ರಜ್ಞರು, ಕಲಾವಿದರು ಕೂಡ ಭಾಗಿಯಾಗಿದ್ರು. ಅಲ್ಲದೆ ಚಿತ್ರರಂಗದ ಒಂದಷ್ಟು ಕಲಾವಿದರು ಕಿಚ್ಚನ ಸಕ್ಸಸ್ ಪಾರ್ಟಿಗೆ ಸಾಕ್ಷಿಯಾಗಿದ್ರು. ಅಲ್ಲಿ ಎಲ್ಲರ ಕಣ್ಣು ಕುಕ್ಕುತ್ತಿದ್ದು ಆ ಕೇಕ್ ಮೇಲೆ ಬರೆಸಿರೋ ಅಕ್ಷರಮಾಲೆ. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಸಂ ಮಾಸ್ ಕಾಲ ಶುರು ಅಂತ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಿಗೆ ಗ್ರಾಸವಾಗ್ತಿತ್ತು. ದರ್ಶನ್ ಅವ್ರಿಗೆ ಟಾಂಗ್ ಕೊಟ್ಟಂತಿದೆ ಆ ಕೇಕ್ ಮೇಲೆ ಬರ್ಸಿರುವಂತಹ ಅಕ್ಷರಮಾಲೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಇದಕ್ಕೆ ಚಿತ್ರತಂಡದಿಂದ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ 25ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಆ ಸಿನಿಮಾ ತೆರೆ ಕಾಣಲಿಲ್ಲ. ಈಗ ಮ್ಯಾಕ್ಸ್ ಸಿನಿಮಾ ಅದೇ ದಿನದಂದು ತೆರೆ ಕಂಡಿರೋದ್ರಿಂದ ಈ ರೀತಿಯಾದಂತಹ ಊಹಾಪೋಹಗಳಿಗೂ ಕೂಡ ದಾರಿ ಆಗ್ತಿದೆ. ಹಾಗೆ ಸುದೀಪ್ ಅವರ ಚಿತ್ರತಂಡ ಆ ಕೇಕ್ ಮೇಲೆ ಬರೆದಿರುವಂತಹ ಅಕ್ಷರಮಾಲೆಗೆ ಕಂಪ್ಲೀಟ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ವಿವಾದ ಬೇಡ ಅಂತ ಹೇಳಿ ನಟ ಪ್ರದೀಪ್ ಅವರು ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಹಾಗಾದ್ರೆ ನಟ ಪ್ರದೀಪ್ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಆ ಕೇಕ್ ಮೇಲೆ ಬರೆದಂಥ ಲೈನ್ ಇದ್ದಿದ್ದು ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ. ಇಲ್ಲಿ ಯಾವ ನಟನಿಗೂ ಕೂಡ ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಂಥದ್ದಲ್ಲ. ಮ್ಯಾಕ್ಸ್ ಚಿತ್ರದಲ್ಲೇ ಬರುವಂಥ ಒಂದು ಸಾಂಗು. ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್, ಮಾಸಲ್ಲಿ ಮಾಸಿಗೆ ಬಾಸ್. ಸೊ ಈ ಲೈನನ್ನೇ ಅನುವಾದಿಸಿ ಅದನ್ನೇ ಕೇಕ್ ಮೇಲೆ ಬರೆದಂಥ ಲೈನ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬ ನಾಯಕ ನಟನಿಗೂ ತನ್ನದೇ ಆದಂಥ ಅಭಿಮಾನಿ ಬಳಗ ಇರುತ್ತೆ. ಆ್ಯಂಡ್ ತನ್ನ ಅಭಿಮಾನಿ ಬಳಗ ತನ್ನ ನಾಯಕ ನಟನನ್ನು ಬಾಸ್ ಅಂತಾರೆ, ಅಣ್ಣ ಅಂತಾರೆ, ಸರ್ ಅಂತಾರೆ. ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ನಾಯಕ ನಟನನ್ನು ಕೂಗ್ತಾರೆ, ಕಿರ್ಸ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಪದ ಯಾವ ನಟನಿಗೂ ಕೂಡ ಸೀಮಿತ ಆಗಿರಲ್ಲ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ಅಭಿಮಾನಿಗೂ ತನ್ನ ನಾಯಕ ನಟನನ್ನು ಹೇಗೆ ಬೇಕೋ ಕರಿಬೋದು ಅಂತ ಒಂದು ಒಪಿನಿಯನ್ ಇದ್ದೇ ಇರುತ್ತೆ. ಹಾಗಾದ್ರೆ ನಟ ದರ್ಶನ್ಗೆ ಮಾತ್ರ ಬಾಸ್ ಅಂತ ಕರಿತೀರಾ? ಬಿಗ್ ಬಾಸ್ ಮಾಡೋ ಸುದೀಪ್ ಬಾಸ್ ಅಲ್ವಾ? ಜನ ಅದನ್ನ ನೋಡುವ ವಿಧಾನ, ದೃಷ್ಟಿಕೋನದ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ. ಈ ಹಿಂದೆ ಕಿಚ್ಚ ದಚ್ಚು ಮಧ್ಯೆ ಮನಸ್ತಾಪ ಬಂದು ದೂರವಾಗಿದ್ದ ಕಿಚ್ಚನ ಮನೆಯಲ್ಲಿ ನಡೆದ ಸಾಲು ಸಾಲು ಸಂದರ್ಶನಗಳಲ್ಲಿ ದರ್ಶನ್ ಹೆಸರು ಕೇಳಿ ಬರ್ತಾ ಇತ್ತು. ಎಲ್ಲೂ ಕೂಡ ದರ್ಶನ್ ನನ್ನ ಗೆಳೆಯನಲ್ಲ ಅಂತ ಸುದೀಪ್ ಒಂದೇ ಒಂದು ಮಾತು ಮಾತಾಡಿರ್ಲಿಲ್ಲ. ಅಷ್ಟೇ ಯಾಕೆ, ಕಿಚ್ಚನ ಮನೆಯಲ್ಲಿ CCL ಆಡುವಾಗಿನ ಕಿಚ್ಚ ದಚ್ಚು ಫೋಟೋ ಇಂದಿಗೂ ರಾರಾಜಿಸುತ್ತಿದೆ. ಇದೆಲ್ಲವೂ ತಿಳಿದವರು ಈ ರೀತಿಯ ವದಂತಿಗಳು ಹಬ್ಬಿಸುತ್ತಾರೆ ಅಂತ ಮ್ಯಾಕ್ಸ್ ಟೀಮ್ ಬಾಸಿಸಂ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ನೋಡಿದ್ರಲ್ಲ,
ಇದಕ್ಕೆ ಚಿತ್ರತಂಡ ತೆರೆ ಎಳೆದಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.